ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಸ್ತೆಗಳ ಗುಂಡಿ ಮುಚ್ಚಲು ಸರ್ಕಾರದಲ್ಲಿ ಹಣವಿಲ್ಲ. ಹೊಸದುರ್ಗದ ಮಾಜಿ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ರಸ್ತೆಯ ಗುಂಡಿಗಳನ್ನು ಮುಚ್ಚಲು ಸರ್ಕಾರದಲ್ಲಿ ಹಣವಿಲ್ಲದಿದ್ದರೂ ಭಾಗ್ಯಗಳನ್ನು ನೀಡಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು, ಪ್ರಮುಖ ರಸ್ತೆಗಳ ಗುಂಡಿಗಳನ್ನು ಮುಚ್ಚಲು ಟ್ರ್ಯಾಕ್ಟರ್ಗಳಲ್ಲಿ ಉಚಿತವಾಗಿ ಸಿಗುವ ಕೆಮ್ಮಣ್ಣನ್ನು ತಂದು ಮುಚ್ಚುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ. ನಮಸ್ಕಾರ, ನಾನು ಗೂಳಿಹಟ್ಟಿ ಶೇಖರ್. ಏನು ನಮ್ಮ ಸರ್ಕಾರದಲ್ಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಈಗೇನು ಇದ್ರ ಜೊತೆಗೆ ವಿಡಿಯೋ ಹಾಕಿದ್ದೀನಲ್ಲ, ಇದು ನಮ್ಮ ಹೊಸದುರ್ಗ ತಾಲೂಕಿನ ಪರಿಸ್ಥಿತಿ. ಹೊಸದುರ್ಗ ನಗರದಲ್ಲಿ ಫಾರೆಸ್ಟ್ ಆಫೀಸರ್, ಹಾರ್ಟಿಕಲ್ಚರ್ ಆಫೀಸ್ ಮುಂದಗಡೆ ಮುಖ್ಯ ರಸ್ತೆಯ ಸರ್ಕಾರದಲ್ಲಿ ಹಣ ಇಲ್ಲದೆ ಇದ್ದಿದ್ದಕ್ಕೆ ಕೆಮ್ಮಣ್ಣನ್ನು ಟ್ಯಾಕ್ಟ್ರಿಗಳಲ್ಲಿ ತಂದು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳು. ಕನಿಷ್ಠ ಪಕ್ಷ ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲದೆ ಇದ್ರೂ ಕೂಡ ಫ್ರೀ ಬಸ್ಸು, ಫ್ರೀ ಕರೆಂಟ್ ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಅಭಿವೃದ್ಧಿ ಕೆಲಸಗಳು ಶೂನ್ಯ, ಗುಂಡಿ ಮುಚ್ಚಕ್ಕೆ ರಸ್ತೆಗಳು, ಮುಖ್ಯ ರಸ್ತೆಗಳನ್ನು ಆಕ್ಸಿಡೆಂಟ್ಗಳಾಗಿ ಜನಗಳು ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಸರ್ಕಾರ ಹೊಸದುರ್ಗ ನಗರದಲ್ಲಿ ಟ್ಯಾಕ್ಟ್ರಿಗಳಲ್ಲಿ ಫ್ರೀಯಾಗಿ ಸಿಗ್ತಕ್ಕಂಥ ಕೆಮ್ಮಣ್ಣನ್ನು ತಗೊಂಬಂದು PWಗೆ ಮುಖ್ಯ ರಸ್ತೆ ಗುಂಡಿ ಮುಚ್ಚಿದಕ್ಕೆ ಹೊಸದುರ್ಗ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.